ಓಕೆ, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ನಾವು ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋ ಒಂದು ಟಾಪಿಕ್ ಮೇಲೆ ಒಂದಷ್ಟು ಪ್ರಾಕ್ಟೀಸ್ ಎಕ್ಸಸೈಸ್ಗಳನ್ನ ನೋಡೋಣ. ಯಾಕಂದರೆ ನಾಳೆ ನಾಳಿದ್ದು ನಿಮ್ಮ PDO ಎಕ್ಸಾಮ್ ಏನೋ ಶುರು ಆಗುತ್ತೆ. ಓಕೆ, ಅದಕ್ಕೋಸ್ಕರ ಒಂದಷ್ಟು MCQಸ್ನ ಸಾಲ್ವ್ ಮಾಡೋಣ ಅನ್ನಿಸ್ತು. ಓಕೆ, ಶುರು ಮಾಡೋಣ ಹಾಗಾದರೆ. ಸೊ ಮೊದಲನೇ ಕ್ವಶನು, ದ ಕ್ವಿಕ್ಕೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ವೇ ಇನ್ ಅ ವರ್ಡ್ ಟು ಲೊಕೇಟ್ ಅ ಪರ್ಟಿಕ್ಯುಲರ್ ವರ್ಡ್ ಆರ್ ಫ್ರೇಸ್ ಇನ್ ಅ ಡಾಕ್ಯುಮೆಂಟ್ ಈಸ್ ಟು ಯೂಸ್ ಡ್ಯಾಶ್ ಕಮೆಂಟ್. ಏನಾದರೂ ಒಂದು ಹುಡುಕ್ಬೇಕು ಅಂತಂದರೆ ವರ್ಡಲ್ಲಿ ಯಾವ ಒಂದು ಇದನ್ನು ಯೂಸ್ ಮಾಡ್ತೀರಾ, ಅಂದರೆ ಯಾವ ಒಂದು ಲೈಕ್ ಒಂದು ಶಾರ್ಟ್ಕಟ್ ಅಥವಾ ಏನಾದ್ರು ಒಂದು ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾನೆ. ಸೊ ಹುಡುಕ್ತೀರಾ ಅಂತ ಕೇಳಿದ್ದಾನೆ ನೋಡಿ. ಫೈಂಡ್ ಈಸಿಯೆಸ್ಟ್ ವೇ ಟು ಲೊಕೇಟ್ ಅಂತ ಕೇಳಿದ್ದಾನೆ ನೋಡಿ. ಲೊಕೇಟ್ ಅಂತಿದೆ. ಸೊ ದೆನ್ ಆಪ್ಷನ್ ಯಾವ್ದು ಅಂತ ಹೇಳ್ತೀರಾ? ಸೊ ಆಪ್ಷನ್ ಬಿ ಫೈಂಡ್. ಫೈಂಡ್ ಅಂತ ಯೂಸ್ ಮಾಡಿ ನೀವು ಯಾವುದಾದ್ರೂ ಒಂದು ವರ್ಡು ಅಂದರೆ ಲೈಕ್ ವರ್ಡ್ ಅಥವಾ ಫ್ರೇಸ್ನ ನೀವು ವರ್ಡನ್ನು ಇದರಲ್ಲಿ ನೀವು ಅಪ್ಲಿಕೇಶನ್ ನೀವು ಹುಡುಕಬಹುದು. ನೆಕ್ಸ್ಟು, ಎಡಿಟಿಂಗ್ ಅ ಡಾಕ್ಯುಮೆಂಟ್ ಕನ್ಸಿಸ್ಟ್ ಆಫ್ ರೀಡಿಂಗ್ ಥ್ರೂ ದ ಡಾಕ್ಯುಮೆಂಟ್ ಯು ಹ್ಯಾವ್ ಕ್ರಿಯೇಟೆಡ್. ದೆನ್ ಒಂದ್ಸತಿ ನೀವು ಎಡಿಟ್ ಮಾಡಾದ್ಮೇಲೆ ಏನು ಮಾಡ್ತೀರಾ? ಒಂದ್ಸತಿ ಒಂದು ಡಾಕ್ಯುಮೆಂಟ್ನ ಎಡಿಟ್ ಮಾಡಾದ್ಮೇಲೆ ಏನು ಮಾಡ್ತೀರಾ ಅಂತ ಕೇಳಿದಾನೆ ಇಲ್ಲಿ. ಸೊ ಯು ಸೇವ್ ಇಟ್. ಎಡಿಟ್ ಮಾಡಾದ್ಮೇಲೆ ದೆನ್ ಸೇವ್ ಇಟ್. ಈಚ್ ಬಾಕ್ಸ್ ಇನ್ ಅ ಸ್ಪ್ರೆಡ್ಶೀಟ್ ಈಸ್ ಕಾಲ್ಡ್ ಆಸ್. ನೋಡಿ, ಸ್ಪ್ರೆಡ್ಶೀಟ್ ಈ ಥರ ಇರುತ್ತೆ ಅಲ್ವಾ, ಈ ಥರ ಇರ್ತದೆ ಕಾಲಮ್ಸು, ರೋಸ್ ಆ್ಯಂಡ್ ಕಾಲಮ್ಸು. ಸೊ ಈ ಒಂದು ಇದರಲ್ಲಿ ಇಲ್ಲೊಂದು ಬಾಕ್ಸ್ ಇರುತ್ತಲ್ಲ, ಈ ಬಾಕ್ಸನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾನೆ. ಸೊ ಆ ಬಾಕ್ಸನ್ನು ನಾವು ಸೆಲ್ ಅಂತ ಕರಿತೀವಿ. ಸೊ ಆಪ್ಷನ್ ಎ ಸೆಲ್ ಅದು. ಸೊ ಯು ಕ್ಯಾನಾಟ್ ಲಿಂಕ್ ಎಕ್ಸೆಲ್ ವರ್ಕ್ಶೀಟ್ ಡೇಟಾ ಟು ಅ ವರ್ಡ್ ಡಾಕ್ಯುಮೆಂಟ್. ನೋಡಿ, ಎಕ್ಸೆಲ್ ಶೀಟಲ್ಲಿ ಇರೋ ಡೇಟಾನ ನೀವು ವರ್ಡ್ಗೆ ನೀವು ಡೇಟಾನ ಲಿಂಕ್ ಮಾಡೋದಕ್ಕಾಗಲ್ಲ. ಹೇಗೆ ನೀವು ಲಿಂಕ್ ಮಾಡೋದಕ್ಕಾಗಲ್ಲ ಅಂತ ಕೇಳಿದ್ದಾನೆ. ಸೊ ವಿತ್ ಅ ಕಾಪಿ ಆ್ಯಂಡ್ ಪೇಸ್ಟ್ ಬಟನ್, ನೀವು ಕಾಪಿ ಪೇಸ್ಟ್ ಮಾಡ್ತಿರಲ್ಲ, Ctrl+C Ctrl+V ಅಂತ ಹೊಡಿತಾರಲ್ಲ, ಆ ರೀತಿ ನೀವು ಎಕ್ಸೆಲ್ ಶೀಟಿಂದ ವರ್ಡ್ಗೆ ನೀವು ಡೇಟಾಗಳನ್ನ ಲಿಂಕ್ ಮಾಡೋದಕ್ಕೆ ಆಗಲ್ಲ, ಅಂದರೆ ಕಾಪಿ ಪೇಸ್ಟ್ ಮಾಡೋದಕ್ಕೆ ಆಗಲ್ವಂತೆ. ಎಷ್ಟು ಯು ಮೈಕ್ರೋಸಾಫ್ಟ್ ವರ್ಡ್ ಬೈ ಯೂಸಿಂಗ್ ಡ್ಯಾಶ್ ಬಟನ್. ಏನು ಕ್ವಶನ್ ಇದು? ಮೈಕ್ರೋಸಾಫ್ಟ್ ವರ್ಡ್ ಬೈ ಯೂಸಿಂಗ್ ಡ್ಯಾಶ್ ಬಟನ್ ಅಂತ ಕೇಳಿದ್ದಾನೆ. ಸೊ ಐದನೇದು ಬಂದು ಸಿ, ಮೈಕ್ರೋಸಾಫ್ಟ್ ಅನ್ನೋದೊಂದು ಪ್ರೋಗ್ರಾಮ್ ಅಂತಿದೆ. ಸೊ ಕ್ವಶನ್ ಏನೋ ತಪ್ಪಾಗಿದೆ, ಅದೊಂದು ಪ್ರೋಗ್ರಾಮ್. ಓಕೆ, ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಆರನೇದು, ವಿಚ್ ಆಫ್ ದ ಫಾಲೋಯಿಂಗ್ ಕುಡ್ ಯು ಡೂ ಟು ರಿಮೂವ್ ಅ ಪ್ಯಾರಾಗ್ರಾಫ್ ಫ್ರಮ್ ಎ ರಿಪೋರ್ಟ್ ಯು ಹ್ಯಾಡ್ ರಿಟರ್ನ್. ಒಂದು ನೀವು ಬರೆದಂತಹ ಒಂದು ರಿಪೋರ್ಟಲ್ಲಿ ಒಂದು ಪ್ಯಾರಾಗ್ರಾಫ್ನ ರಿಮೂವ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾನೆ. ಸೊ ಆರನೇದು ಬಂದು ಆಪ್ಷನ್ ಬಿ, ಫಸ್ಟ್ ಹೈಲೈಟ್ ಮಾಡ್ತೀರಾ, ಹೈಲೈಟ್ ಮಾಡಿ ನೀವು ಅದನ್ನು ಡಿಲೀಟ್ ಮಾಡ್ತೀರಾ. ಕಟ್ ಆ್ಯಂಡ್ ಪೇಸ್ಟ್ ಮಾಡಲ್ಲ, ಡಿಲೀಟ್ ಆ್ಯಂಡ್ ಎಡಿಟ್ ಮಾಡಲ್ಲ, ಫಸ್ಟು ಹೈಲೈಟ್ ಮಾಡ್ತೀರಾ ಯಾವುದು ಡಿಲೀಟ್ ಮಾಡಬೇಕು ಅಂತ. ಸೊ ಅದನ್ನು ನೀವು ಫಸ್ಟ್ ಹೈಲೈಟ್ ಮಾಡಿ ಆಮೇಲೆ ಡಿಲೀಟ್ ಮಾಡ್ತೀರಾ. ನೆಕ್ಸ್ಟು, ಯು ಕ್ಲಿಕ್ ಅಟ್ ಬಿ ಟು ಮೇಕ್ ದ ಟೆಕ್ಸ್ಟ್. ಬಿ ಅಂತಂದರೆ ಬೋಲ್ಡು. ಸೊ ಏಳನೇದು ಇಟಾಲಿಕ್ಸ್ ಅಲ್ಲ, ಅಂಡರ್ಲೈನ್ ಅಲ್ಲ, ಸೊ ಈ ಕಡೆ ಇರ್ತದೆ ಆಪ್ಷನ್ ಅದು. ಸೊ ಅದು ಆಪ್ಷನ್ ಡಿ, ಬೋಲ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇನ್ ಎಕ್ಸೆಲ್ ಚಾರ್ಟ್ಸ್ ಆರ್ ಕ್ರಿಯೇಟೆಡ್ ಯೂಸಿಂಗ್ ವಿಚ್ ಆಪ್ಷನ್. ನೋಡಿ, ಚಾರ್ಟ್ಸ್ ಅಂತ ಕೇಳಿದಾನೆ. ಚಾರ್ಟ್ಸ್ ಆರ್ ಕ್ರಿಯೇಟೆಡ್ ಇನ್ ವಿಚ್ ಆಪ್ಷನ್. ಸೊ ಎಂಟನೇದು ಚಾರ್ಟ್ ವಿಸರ್ಡ್. ಚಾರ್ಟ್ ವಿಸರ್ಡ್ ಯೂಸ್ ಮಾಡ್ಕೊಂಡು ನೀವು ಒಂದಷ್ಟು ಚಾರ್ಟ್ಗಳನ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಪೈ ಚಾರ್ಟ್ ಬೇರೆ, ಚಾರ್ಟ್ ವಿಸರ್ಡ್ ಬೇರೆ, ಸರಿನಾ? ನೆಕ್ಸ್ಟ್, ಫಾರ್ ಕ್ರಿಯೇಟಿಂಗ್ ಅ ಡಾಕ್ಯುಮೆಂಟ್ ಯು ಯೂಸ್ ಡ್ಯಾಶ್ ಕಮಾಂಡ್ ಅಟ್ ಅ ಫೈಲ್ ಮೆನು. ಒಂದು ಡಾಕ್ಯುಮೆಂಟ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಒಂದು ನೀವು ಫೈಲ್ ಮೆನುನಲ್ಲಿ ಏನು ಕಮಾಂಡ್ ಯೂಸ್ ಮಾಡ್ತೀರಾ, ಅಂದರೆ ಏನು ಕಮಾಂಡ್ ಕೊಡ್ತೀರಾ ಅಂತಿದೆ. ಸೊ ನ್ಯೂ ಅಂತ ಕೊಡ್ತೀರಲ್ವಾ, ಸೊ ನ್ಯೂ ಅಂತ ಕೊಟ್ಟು ಆಮೇಲೆ ಒಂದು ಡಾಕ್ಯುಮೆಂಟ್ನ ನೀವು ಕ್ರಿಯೇಟ್ ಮಾಡ್ತೀರಾ. ನೆಕ್ಸ್ಟು, ಫಾರ್ ಕ್ರಿಯೇಟಿಂಗ್ ಅ ಡಾಕ್ಯುಮೆಂಟ್ ಯು ಯೂಸ್, ಅದು ಮತ್ತೆ ಬಂದಿದೆ ನ್ಯೂ ಅಂತ ನೋಡಿ, ಅದೇ ಕ್ವಶನ್ ಮತ್ತೆ ಬಂದಿದೆ. ಸೊ ಅದು ನ್ಯೂ ಅಂತ. ಸೊ ನ್ಯೂ ಅನ್ನೋ ಒಂದು ಕಮಾಂಡ್ನ ಯೂಸ್ ಮಾಡಿ ನೀವು ಹೊಸ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಓಕೆ, ಈ ಒಂದು ಹೇಳ್ಬೇಕು ನಿಮಗೆ ಏನು ಅಂತ. ಒಂದಷ್ಟು ಕ್ವಶನು ನಿಮಗೆ ಈಗ ನಿಮಗೆ PDF ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, PDFಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈಗ ಒಂದು ನಿಮಗೆ ಹೇಳ್ತೀನಿ ಏನು ಅಂತ. ಇಲ್ಲಿದೆ ನೋಡಿ, ಏನು ಅಂತಂದರೆ ಈ ಒಂದು ಕ್ವಶನ್ PDOದಲ್ಲಿ HK ಪೇಪರು ಹೈದರಾಬಾದ್ ಕರ್ನಾಟಕದಲ್ಲಿ ಬಂದಂತಹ ಒಂದು ಕ್ವಶನ್ ಇದು. ಪೇಜ್ ಮಾರ್ಜಿನ್ ಓರಿಯೆಂಟೇಷನ್. ನೋಡಿ, ಪೇಜು ಮಾರ್ಜಿನು, ಓರಿಯೆಂಟೇಷನ್, ಪೇಜ್ ಸೈಜು, ಪೇಜ್ ಬಾರ್ಡರ್ಸ್ ಆರ್ ಫೌಂಡ್ ಇನ್ ಡ್ಯಾಶ್ ರಿಬ್ಬನ್ ಟೂಲ್ ಬಾರ್. ಒಂದು ರಿಬ್ಬನ್ ಟೂಲ್ ಬಾರ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದಾನೆ. ಹೌದಾ, ಹೋಮಲ್ಲಿ ಸಿಗುತ್ತಾ? ಇಲ್ಲ. ಇನ್ಸರ್ಟ್ಸಲ್ಲಿ ಸಿಗುತ್ತೆ. ಆನ್ಸರ್ ಪೇಜ್ ಲೇಔಟು. ಬಟ್ ಈಗ ನಿಮಗೆ ಈ ನೋಟ್ಸಲ್ಲಿ ನಿಮಗೆ ಅದು ಕೂಡ ಇನ್ಕ್ಲೂಡ್ ಆಗಿದೆ ನೋಡಿ. ಇದು ಆ್ಯಕ್ಚುಲಾಗಿ ಒಂದು ಟ್ಯಾಬ್, ಇದು ವರ್ಡ್ ಒಂದು ಟ್ಯಾಬು. ಅದರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಲ್ಲಿ ಹೋಮ್ ಅಂತ ನೋಡಿ, ಹೋಮು, ಇನ್ಸರ್ಟು, ಇವೆಲ್ಲ ಮೆನುಗಳು, ಆಯಿತಾ? ಸೊ ಅದೇ ರೀತಿ ನೀವು ಇದು ಕಂಪ್ಲೀಟಾಗಿ ರಿಬ್ಬನ್ ಅಂತಾರೆ ನೋಡಿ ಅಲ್ವಾ, ಇಲ್ಲೇ ಮೆನ್ಷನ್ ಮಾಡಿದ್ದಾನೆ. ಕಂಪ್ಲೀಟ್ ಆ ಬಾಕ್ಸ್ ಏನಿದೆ ಅದನ್ನು, ಸಾರಿ ಬ್ಲರ್ ಆಗ್ತಾ ಇದೆ ಇದು, ಕಂಪ್ಲೀಟ್ ಆ ಬಾಕ್ಸ್ ಇದೆಯಲ್ಲ ಇದನ್ನು ನಾವು ರಿಬ್ಬನ್ ಅಂತ ಕರಿತೀವಿ. ಹಾಗಾದರೆ
ಅದು ಆ ರಿಬ್ಬನ್ ಆಪ್ಷನ್ ಅಂದರೆ ಆ ರಿಬ್ಬನ್ ಬಾಕ್ಸಲ್ಲಿ ಎಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಈ ರಿಬ್ಬನಲ್ಲಿ ಎಲ್ಲಿದೆ ಅಂತಂದರೆ, ಈಗ ಹೋಮಲ್ಲಿ ಇದೆಯಾ, ಹೋಮಲ್ಲೆಲ್ಲ ಬರೀ ಟೆಕ್ಸ್ಟ್ಗಳ ಬಗ್ಗೆ ಬೋಲ್ಡು ಸ್ಟೈಲ್ ಬಗ್ಗೆ ಇದೆ ಹೋಮ್ ಟ್ಯಾಬಲ್ಲಿ. ಸೊ ಅಲ್ಲೂ ಇಲ್ಲ. ಇನ್ಸರ್ಟ್ ಟ್ಯಾಬಲ್ಲಿ ಏನು ಸಿಗುತ್ತೆ ಅಂದರೆ, ನಿಮಗೆ ಏನಾದರೂ ಒಂದು ಇನ್ಸರ್ಟ್ ಮಾಡೋದಕ್ಕೆ, ಆ್ಯಡ್ ಮಾಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ ಇನ್ಸರ್ಟಲ್ಲೂ ಅದು ಇಲ್ಲಿ ಕೇಳಿರೋ ಕ್ವಶನ್, ಪಿ ಡಿ ಓದಲ್ಲಿ ಕೇಳಿದಂಥ ಕ್ವಶನ್ ಏನದು, ಪೇಜ್ ಮಾರ್ಜಿನ್ ಓರಿಯೆಂಟೇಷನ್ ಸಿಗಲ್ಲ. ಬಟ್ ನಿಮಗೆ ಪೇಜ್ ಲೇಔಟಲ್ಲಿ ಸಿಗುತ್ತೆ ನೋಡಿ. ಪೇಜ್ ಲೇಔಟಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಪೇಜ್ ಲೇಔಟಲ್ಲಿ ನೋಡಿ, ಝೂಮ್ ಆಗ್ತೀನಿ ಹೇಳಿ, ಇಲ್ಲಿ ಮಾರ್ಜಿನ್ ಇದೆ. ಸೊ ಇದು ಇಮೇಜು ಸ್ವಲ್ಪ ಇದಿದೆ ನೋಡಿ, ಮಾರ್ಜಿನ್ ಇದೆ, ಓರಿಯೆಂಟೇಷನ್ ಇದೆ, ಸೈಜ್ ಇದೆ, ಕಾಲಮ್ಸ್ ಇದೆ. ಈಗ ಪಿ ಡಿ ಒ ಕ್ವಶನ್ ಪೇಪರ್ ನೋಡೋಣ ನೋಡಿ. ಪೇಜ್ ಮಾರ್ಜಿನ್ ಇದೆ, ಮಾರ್ಜಿನ್ ಇದೆಯಾ, ಮಾರ್ಜಿನ್ ಇದೆ. ನೆಕ್ಸ್ಟು ಓರಿಯೆಂಟೇಷನ್ ಇದೆಯಾ, ಎಸ್ ಓರಿಯೆಂಟೇಷನ್ ಇದೆ. ನೆಕ್ಸ್ಟು ಪೇಜ್ ಸೈಜ್ ಇದೆಯಾ, ಸೈಜ್ ಅಂತ ಇದೆ. ಸೊ ಅದು ಪೇಜ್ ಸೈಜ್ ಇದೆ. ಸೊ ನಿಮ್ಗೆ ಇದು ಆಪ್ಷನ್ ಎಲ್ಲ ಸಿಗೋದು ಎಲ್ಲಿ ಅಂತಂದರೆ, ನಿಮಗೆ ಪೇಜ್ ಲೇಔಟ್ ಅನ್ನೋ ಒಂದು ಮೆನು ಸಿಗುತ್ತೆ. ಸೊ ಅದೇ ರೀತಿ ತುಂಬ ಕ್ವಶನ್ಸ್ಗಳು ಈ ನೋಟ್ಸಿಂದ ಬಂದಿದ್ದಾವೆ. ಸೊ ನಿಮಗೆ ಈ ನೋಟ್ಸನ್ನು ಫ್ರೀಯಾಗಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದ್ಸತಿ ನೀಟಾಗಿ ನೋಡ್ಕೊಳ್ಳಿ, ಡಯಾಗ್ರಾಮ್ ನೋಡ್ಕೊಳ್ಳಿ, ಯಾವ ಟ್ಯಾಬಲ್ಲಿ ಏನೇನು ಇರುತ್ತೆ ಅಂತ ಜಸ್ಟ್ ಒಂದ್ಸತಿ ಓದಿದ್ರೆ ಸಾಕು, ಸರಿನಾ? ಇದೊಂದು ನಿಮಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಬಿಟ್ಟಿದ್ದು. ಹಾಗಾದರೆ ಶುರು ಮಾಡೋಣ. ಹಂಗಾರೆ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ಹಂಗಿದ್ರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಕಮಾಂಡ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ದ ಹೋಲ್ ಡಾಕ್ಯುಮೆಂಟ್ನ ಎಲ್ಲ ಅಂದರೆ ಕಂಪ್ಲೀಟ್ ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರಾ? ಹನ್ನೊಂದು ಕಂಟ್ರೋಲ್ ಎ ಅಲ್ವಾ? ಕಂಟ್ರೋಲ್ ಎ ಯೂಸ್ ಮಾಡಿದ್ರೆ ಹೋಲ್ ಡಾಕ್ಯುಮೆಂಟ್ಲಿರೋ ಡೇಟಾ ಎಲ್ಲ ನಿಮಗೆ ಸೆಲೆಕ್ಟ್ ಆಗುತ್ತೆ. ಸರಿನಾ? ಇನ್ನೊಂದು ಹೇಳಬೇಕು, ಆ ನೋಟ್ಸಲ್ಲಿರುವಂತಹ ನೀವು ಡೀಟೇಲಾಗಿ ಓದಿದ್ರೆ ಸಾಕು, ಇನ್ನೇನು ಓದೋದು ಬೇಕಾಗಿಲ್ಲ. ಯಾಕಂದರೆ ತುಂಬ ಕ್ವಶನ್ಸ್ಗಳು ಬಂದಿದ್ದಾವೆ. ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದೆ ಅಷ್ಟೇ. ಇಲ್ಲಾಂದರೆ ಅದು ಇನ್ನೂ 1 hour ಆಗುತ್ತೆ. ಅದು ಎಲ್ಲ ಕಂಪೇರ್ ಮಾಡೋಕೆ ಹೋದರೆ ಕಂಪ್ಯಾರಿಸನ್ ಮಾಡೋದು ಬೇಡ. ಜಸ್ಟ್ ನೋಟ್ಸ್ ಕೊಟ್ಟಿರ್ತೀನಿ, ಓದ್ಕೊಳ್ಳಿ. In word processing, an efficient way to move the third paragraph to place it after the fifth paragraph is ಹೇಳ್ತೀರಾ? 12ನೇದು. ಸೊ ಒಂದು ಇದರಲ್ಲಿ ಥರ್ಡ್ ಪ್ಯಾರಾಗ್ರಾಫ್, ಈಗ ಇಲ್ಲಿ ಒಂದು 3ನೇ ಪ್ಯಾರಾಗ್ರಾಫಲ್ಲಿ ಇರೋದನ್ನ ನೀವು ಇಲ್ಲಿ ಒಂದು ಕಡೆ ಈ ಥರ ಒಂದಷ್ಟು ಪ್ಯಾರಾಗ್ರಾಫ್ಗಳಿದೆ. ಸೊ ಈ ಪ್ಯಾರಾಗ್ರಾಫಲ್ಲಿರೋ ಥರ್ಡ್ ಪ್ಯಾರಾಗ್ರಾಫ್ನ ತೆಗೆದು ನೀವು 5th ಪ್ಯಾರಾಗ್ರಾಫ್ಗೆ ಹಾಕ್ಬೇಕಂತೆ. ಹಾಗಾದ್ರೆ ಏನು ಮಾಡ್ತೀರಾ? ಕಟ್ ಮಾಡಿ ಕಾಪಿ ಮಾಡಿದ್ರೆ ಜಸ್ಟ್ ಅಲ್ಲಿ ಹಂಗೆ ಇರುತ್ತೆ, ಅದ್ರ ಡೇಟಾ ಮಾತ್ರ ಕಾಪಿ ಆಗುತ್ತೆ. ನೀವು ಕಟ್ ಮಾಡಿದ್ರೆ ಕಂಪ್ಲೀಟ್ ಎಂಟೈರ್ ಪ್ಯಾರಾಗ್ರಾಫ್ ಕಟ್ ಆಗುತ್ತೆ. ಕಟ್ಟಾಗಿ ಬೇರೆ ಕಡೆನೂ ಪೇಸ್ಟ್ ಮಾಡ್ಬೋದು. ಸೊ ಕಟ್ ಆ್ಯಂಡ್ ಪೇಸ್ಟು. ಸೊ ಬಂತು ನೋಡಿ, ಈಸ್ ಈಕ್ವಲ್ಸ್ ಟು ಸಮ್ ಕಾಲಮಲ್ಲಿ B1 ಈಸ್ ಟು B8 ಈಸ್ ಎನ್ ಎಕ್ಸಾಂಪಲ್ ಆಫ್. ಇದೇನಿದು ಫಾರ್ಮುಲಾ ಥರ ಇದೆ? ಹೌದಪ್ಪ, ಇದು ಫಾರ್ಮುಲಾನೇ ಇದು. ಸೊ ಆನ್ಸರ್ ಈಸ್ ಫಾರ್ಮುಲಾ. ನೋಡಿ ಎಷ್ಟು ಈಸಿ. ಸೊ ಈ ಥರ ಒಂದಷ್ಟು ಟ್ರಿಕ್ಗಳು ನೋಡಬೇಕು ನಿಮಗೆ. ಇದನ್ನೆಲ್ಲ ಒಂಥರ ಫಾರ್ಮುಲಾ ಥರ ಇದ್ರೆ ಒಂದು ಫಾರ್ಮುಲಾ ಅಂತಲೇ ಅದು ಆನ್ಸರ್, ಸರಿನಾ? ಓವರ್ ಥಿಂಕ್ ಮಾಡಿ, ಇದು ಫಂಕ್ಷನ್ ಇರ್ಬೋದು, ಸರಿನಾ, ಇದು ಸೆಲ್ ಅಡ್ರೆಸ್ ಇರ್ಬೋದು, ಎಲ್ಲ ಜಸ್ಟ್ ನೋಡಿ ಇದು ನೋಡಿದ್ರೆ ನಂಗೆ ಯಾಕೋ ಫಾರ್ಮುಲಾ ಥರ ಅನಿಸ್ತು. ಸೊ ಆನ್ಸರ್ ಇಸ್ ಫಾರ್ಮುಲಾ. ನೆಕ್ಸ್ಟು 14ನೇದು, ಎ ಡ್ಯಾಶ್ ಈಸ್ ಎ ಕಲೆಕ್ಷನ್ ಆಫ್ ಅ ಡೇಟಾ ದಟ್ ಈಸ್ ಸ್ಟೋರ್ಡ್ electronically as a series of record in a table. A dash is a collection of data that is stored electronically as a series of records in a table. ಸೊ ನೋಡಿ, ಕಲೆಕ್ಷನ್ ಆಫ್ ಡೇಟಾ ಅಂತ ಬೇರೆ ಕೊಟ್ಬಿಟ್ಟಿದ್ದಾನೆ. ನನಗೆ ಕ್ವಶನ್ ಅರ್ಥ ಆಗಲಿಲ್ಲ. ಜಸ್ಟ್ ನನಗೆ ಕಲೆಕ್ಷನ್ ಆಫ್ ಡೇಟಾ ಅಂತ ಕೊಟ್ಟಿದ್ದಾನೆ, ಸ್ಟೋರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಸ್ಟೋರ್ ಮಾಡೋದಲ್ಲ ಇಲ್ಲಿ ಡೇಟಾಬೇಸಲ್ಲಿ, ಹೌದಲ್ವಾ? ಸೊ ಸ್ಟೋರ್ ಅಂತ ಕೊಟ್ಟಿದ್ದಾನೆ, ಕಲೆಕ್ಷನ್ ಆಫ್ ಡೇಟಾ ಅಂತ ಕೊಟ್ಟಿದ್ದಾನೆ, ಜೊತೆಗೆ ಎಲೆಕ್ಟ್ರಾನಿಕಲಿ ಬೇಡ, ಸೀರೀಸ್ ಅಂತ ಕೊಟ್ಟಿದ್ದಾನೆ. ಸೀರೀಸ್ ಅಂದರೆ ರೋಸ್ ಆ್ಯಂಡ್ ಕಾಲಮ್ಸ್ ಹಿಂಗಿರುತ್ತೆ ನೋಡಿ, ಟೇಬಲ್ ಹಿಂಗೆ. ಸೊ ಆ ರೀತಿ ಕೊಟ್ಟಿದ್ದಾನೆ. ಸೊ ಆನ್ಸರ್ ಏನಿರ್ಬೋದು ಅಂದರೆ ಡೇಟಾಬೇಸು. ಸೊ ಕ್ವಶನ್ ಡೀಟೇಲ್ ನೋಡಿ, ಅರ್ಥ ಆಗದಿರೋ ಪರವಾಗಿಲ್ಲ, ಕೆಲವೊಂದು ವರ್ಡ್ಗಳು ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಂಗಾದ್ರೆ 15ನೇ ಕ್ವಶನ್ ಬಂದು, ಎ ಡ್ಯಾಶ್ ಈಸ್ ಎ ಪ್ರೊಫೆಷನಲಿ ಡಿಸೈನ್ ಎಂಟಿ ಡಾಕ್ಯುಮೆಂಟ್ ದಟ್ ಕ್ಯಾನ್ ಬಿ ಅಡ್ಯಾಪ್ಟೆಡ್ ಟು ದ ಯೂಸರ್ಸ್ ನೀಡ್ ಅಂತ ಕೇಳಿದ್ದಾನೆ. ಎ ಡ್ಯಾಶ್ ಈಸ್ ಎ ಪ್ರೊಫೆಷನಲಿ ಡಿಸೈನ್ ಎಂಟಿ ಡಾಕ್ಯುಮೆಂಟ್ ದಟ್ ಕ್ಯಾನ್ ಬಿ ಅಡ್ಯಾಪ್ಟೆಡ್ ಟು ದ ಯೂಸರ್ಸ್ ನೀಡ್. 15ನೇದು, ಇಟ್ಸ್ ಎ ಟೆಂಪ್ಲೇಟ್. ಪ್ರೊಫೆಷನಲ್ ಡಿಸೈನ್ ಮೊದಲೇ ಡಿಸೈನ್ ಆಗಿರುತ್ತಂತೆ, ಬಟ್ ಇಟ್ಸ್ ಎನ್ ಎಂಟಿ ಡಾಕ್ಯುಮೆಂಟ್. ಮೊದಲೇ ಇರುತ್ತೆ ಅಂತ ಹೇಳ್ಕೊಳ್ಳಿ. ಅಂದರೆ ಮೊದಲೇ ಒಬ್ಬರು ಎಕ್ಸಾಂಪಲ್ ನೀವು ಕ್ಯಾನ್ವಾ ಅಥವಾ ಡಿಸೈನಿಂಗ್ ಎಲ್ಲ ಯೂಸ್ ಮಾಡಿದರೆ ಒಂದಷ್ಟು ಟೆಂಪ್ಲೇಟ್ಗಳಿರುತ್ತೆ ನೋಡಿ, ಫಸ್ಟೇ ಡಿಸೈನ್ ಆಗಿರುತ್ತೆ. ಜಸ್ಟ್ ಅಂದರೆ ಎಂಟಿ ಡಾಕ್ಯುಮೆಂಟು, ನೀವು ಅದನ್ನು ನಿಮ್ಗೆ ಇಷ್ಟ ಬಂದಾಗ, ದಟ್ ಇಸ್ ಕಾಲ್ಡ್ ಯೂಸರ್ ನೀಡ್ಸ್. ನಿಮ್ಗೆ ಇಷ್ಟ ಬಂದಾಗ ಅದನ್ನು ಎಡಿಟ್ ಮಾಡಿಕೊಂಡು ಇದು ಮಾಡ್ಬೋದು. ದಟ್ ಇಸ್ ಕಾಲ್ಡ್ ಟೆಂಪ್ಲೇಟ್. ಸೊ ವಾಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಅ ಕಾಲಮ್ ಆ್ಯಂಡ್ ರೋ ಆನ್ ಅ ವರ್ಕ್ಶೀಟ್ ಕಾಲ್ಡ್? ವಾಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಅ ಕಾಲಮ್ ಆ್ಯಂಡ್ ಅ ರೋ ಆನ್ ಅ ವರ್ಕ್ಶೀಟ್ ಕಾಲ್ಡ್? ಇಂಟರ್ಸೆಕ್ಷನ್ ಅಂದರೆ ನೋಡಿ, ಒಂದು ರೋ ಮತ್ತು ಒಂದು ಕಾಲಮ್ ಇಂಟರ್ಸೆಕ್ಟ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಏನಂತ ಕರೀತಾರೆ? ಸೊ 16ನೇದು ಬಂದು ಆಪ್ಷನ್ ಡಿ, ಸೆಲ್ ಅಂತಾರೆ. ಇಲ್ಲಿದೆಯಲ್ಲ ಈ ಒಂದು ಬಾಕ್ಸ್ ಇದೆಯಲ್ಲ, ಮೇಲ್ಗಡೆ ಕ್ವಶನ್ ನೋಡಿದ್ವಿ, ಈ ಬಾಕ್ಸು ಕಾಣಿಸ್ತಾ ಇದೆಯಾ? ಅದು ಬೇರೆ ಕಲರ್ ಯೂಸ್ ಮಾಡ್ತೀನಿ ನೋಡಿ. ಇದನ್ನ ಏನು ಅಂತ ಕೇಳಿದ್ದಾನೆ. ದಟ್ ಈಸ್ ಕಾಲ್ಡ್ ಇಂಟರ್ಸೆಕ್ಷನ್, ದಟ್ ಈಸ್ ಸೆಲ್.
ಆಯ್ತಾ. ನೆಕ್ಸ್ಟ್ ಇನ್ ಎ ಸ್ಪ್ರೆಡ್ ಶೀಟ್ ಎ ಡ್ಯಾಶ್ ಇಸ್ ಎ ನಂಬರ್ ಯು ವಿಲ್ ಯೂಸ್ ಇನ್ ಎ ಕ್ಯಾಲ್ಕುಲೇಷನ್. ಇನ್ ಎ ಸ್ಪ್ರೆಡ್ ಶೀಟ್ ಎ ಡ್ಯಾಶ್ ಇಸ್ ಎ ನಂಬರ್ ಯು ವಿಲ್ ಯೂಸ್ ಇನ್ ಎ ಕ್ಯಾಲ್ಕುಲೇಷನ್. 17ನೇದು ಆಪ್ಷನ್ ಡಿ, ದಟ್ ಈಸ್ ಕಾಲ್ಡ್ ವ್ಯಾಲ್ಯೂ. ಇನ್ ಎ ಸ್ಪ್ರೆಡ್ ಶೀಟ್ ಎ ವ್ಯಾಲ್ಯೂ ಇಸ್ ಎ ನಂಬರ್ ಯು ವಿಲ್ ಯೂಸ್ ಇನ್ ಎ ಕ್ಯಾಲ್ಕುಲೇಷನ್. ನೀವು ವ್ಯಾಲ್ಯೂನ ಯೂಸ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಅಂತ ಮಾಡ್ತೀರಾ, ಕ್ಯಾಲ್ಕುಲೇಷನ್ಗೆ ಸೊ ವ್ಯಾಲ್ಯೂ ಯೂಸ್ ಮಾಡ್ತೀರಾ, ಸರಿನಾ. ಸೊ ನೆಕ್ಸ್ಟು 18ನೇದು ಡ್ಯಾಶ್ ವ್ಯೂ shows how the content on a printed page will appear with margin, header and footer. Dash view shows how the content on a printed page will appear with margin, header and footer. ಸೊ ಒಂದು ಡ್ರಾಫ್ಟ್ ವ್ಯೂ ಅಲ್ವಾ ನಿಮಗೆ, ಅಂದರೆ ಒಂದು ಡ್ರಾಫ್ಟ್ ವ್ಯೂ ಅಲ್ಲಿ ಸಾರಿ ಇದು ಡ್ರಾಫ್ಟ್ ವ್ಯೂ ಅಲ್ಲ, ಇದು ಪೇಜ್ ಲೇಔಟ್. ಸೊ ಪೇಜ್ ಲೇಔಟ್ ಅಲ್ಲಿ ನಿಮಗೆ, ಈ ಪೇಜ್ ಲೇಔಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಒಂದು ಮಾರ್ಜಿನು, ಹೆಡ್ಡರು ಮತ್ತೆ ಫೂಟರ್ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅಲ್ವಾ. ಸೊ ಪೇಜ್ ಲೇಔಟ್. ಸೊ ಡ್ರಾಫ್ಟ್ ಅನ್ಕೊಂಡಿದೆ ಯಾಕಂದ್ರೆ ಅಲ್ಲಿ ವಿಶ್ವದ ಪ್ರಿಂಟೆಡ್ ಪೇಜ್ ಅಂತ ಇತ್ತಲ್ಲ, ಸೊ ಬೇಡ ಬಿಡಿ. ನೆಕ್ಸ್ಟು ವಿ ಕ್ಯಾನ್ ಎಂಟರ್ ಆ್ಯಂಡ್ ಎಡಿಟ್ ದ ಟೆಕ್ಸ್ಟ್ ಎಫಿಷಿಯೆಂಟ್ಲಿ ಯೂಸಿಂಗ್. ಯಾವ್ದು ಯೂಸ್ ಮಾಡಿಕೊಂಡು ಎಫಿಷಿಯೆಂಟಾಗಿ ಎಡಿಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ 19ನೇದು ಬಂದು ಆಪ್ಷನ್ ಡಿ, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಪ್ರೋಗ್ರಾಮ್ ಅಂತ. 19ನೇದು ಬಂದು ಆಪ್ಷನ್ ಡಿ, ವರ್ಡ್ ಪ್ರೊಸೆಸಿಂಗ್ ಅಲ್ಲ, ಟೈಪ್ ರೈಟರ್ ಅಲ್ಲ, ಸ್ಪ್ರೆಡ್ಶೀಟು ಅಲ್ಲ. ಸೊ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಪ್ರೋಗ್ರಾಮ್ ಅಂತ ಒಂದು ಯೂಸ್ ಮಾಡಿಕೊಂಡು ನೀವು ಒಂದು ಟೆಕ್ಸ್ಟ್ನ ಎಡಿಟ್ ಮಾಡ್ಬೋದು. ಎಕ್ಸಾಂಪಲ್ ಕೊಡೋದಾದ್ರೆ ನೀವು ನೋಟ್ ಪ್ಯಾಡ್ ಅಂತ ಹೇಳ್ಬೋದಲ್ವಾ, ನೋಟ್ ಪ್ಯಾಡ್. ಸೊ ಇದಕ್ಕಿದು ವರ್ಕ್ ಆಯ್ತಲ್ಲ. ಸೊ ನೆಕ್ಸ್ಟ್ ದ ಬ್ಯಾಕ್ಗ್ರೌಂಡ್ ಆಫ್ ಎನಿ ವರ್ಡ್ ಡಾಕ್ಯುಮೆಂಟ್ ಈಸ್ ಆಲ್ವೇಸ್ ಆಫ್ ವೈಟ್ ಕಲರ್. ಬ್ಯಾಕ್ಗ್ರೌಂಡ್ ಆಫ್ ವೈಟ್ ಕಲರ್ ಅಲ್ವಾ. 20ನೇದು ಇಲ್ಲ, ಎ ಕಲರ್ ಪ್ರೆಸೆಂಟ್ ಆನ್ ದ ಆಪ್ಷನ್ ಮೆನು. ಸೊ ನಿಮಗೆ ಅದು ಡಯಾಗ್ರಾಮ್ ನೋಡಿದ್ರೆ, ನಾನು ನೋಟ್ಸಲ್ಲಿ ಡಯಾಗ್ರಾಮ್ ಕೊಟ್ಟಿರ್ತೀನಿ, ಆ ಡಯಾಗ್ರಾಮ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇದು ಆನ್ಸರ್ ಏನು ಅಂತ. ಇಟ್ ಇಸ್ ಆನ್ ಕಲರ್ ಪ್ರೆಸೆಂಟ್ ಅಂಡರ್ ದ ಆಪ್ಷನ್ ಮೆನು. ಆಪ್ಷನಲ್ಲಿ ಯಾವ ಕಲರ್ ಇರುತ್ತೆ, ಆ್ಯಕ್ಚುಲಿ ಇದು ವೈಟೇ ಇರುತ್ತೆ, ಬಟ್ ಆಪ್ಷನ್ ಮೆನುಲಿ ನಿಮಗೆ ಯಾವ ಕಲರ್ ಇರುತ್ತೋ ಆ ಕಲರ್ ನಿಮಗೆ ಬಂದು ಕೂತಿರುತ್ತೆ. ಸೊ ಅದು ಆನ್ಸರು. ಸೊ ನೆಕ್ಸ್ಟು ವೆನ್ ದ ಮಾರ್ಜಿನ್ ಆನ್ ಬೋತ್ ಸೈಡ್ಸ್ ಆರ್ ಸ್ಟ್ರೈಟ್ ಆ್ಯಂಡ್ ಈಕ್ವಲ್, ದೆನ್ ದೆರ್ ಈಸ್ ಎ ಡ್ಯಾಶ್ ಇನ್ ಅ ಡಾಕ್ಯುಮೆಂಟ್. When a margin on both sides are straight and equal, then there is a dash in a document. ನೋಡಿ, ಎರಡೂ ಸೈಡಲ್ಲಿ ಸ್ಟ್ರೈಟ್ ಮತ್ತು ಈಕ್ವಲ್ ಇದೆಯಂತೆ. ಸೊ 21ನೇದು ದಟ್ ಇಸ್ ಕಾಲ್ಡ್ ಫುಲ್ ಜಸ್ಟಿಫಿಕೇಶನ್. ಸೊ ಇನ್ನೊಂದು 3 ಕ್ವಶನ್ ಸಾಲ್ವ್ ಮಾಡೋಣ ಸಾಕು, ಆಯ್ತಾ. ನೆಕ್ಸ್ಟ್ 22ನೇದು ವಾಟ್ ಹ್ಯಾಪನ್ಸ್ ವೆನ್ ಯು ಪ್ರೆಸ್ Ctrl+V ಕೀ. Ctrl+V ಅಂದರೆ ಕಟ್ ಅಲ್ವಾ ಅದು. ಸೊ ಕಟ್ ಅಂತ ಗೊತ್ತು, ಬಟ್ ಇಲ್ಲಿ ಆಪ್ಷನ್ ಎಲ್ಲಿದೆ, ಈಸ್ ಐಟಮ್ ಈಸ್ ಪೇಸ್ಟೆಡ್ ಅಂತಿದೆ. ಕಟ್ಟಲ್ಲ, ಸಾರಿ ಕಟ್ ಅಂದರೆ Ctrl+X, ಅದು Ctrl+C ಅಂದರೆ ಕಾಪಿ, Ctrl+X ಅಂತಂದರೆ ಕಟ್ಟು, Ctrl+V ಅಂದರೆ ಪೇಸ್ಟ್. 22ನೇದು ಇಲ್ಲಿ ಪೇಸ್ಟ್ ಇದು. ಸೊ ಇದಲ್ಲ, ಪೇಸ್ಟೆಡ್ ಟು ದ ಕ್ಲಿಪ್ ಬೋರ್ಡ್ ಅಲ್ಲ, ಇಲ್ಲಿ ಐಟಮ್ ಈಸ್ ಪೇಸ್ಟೆಡ್ ಫ್ರಮ್ ದ ಕ್ಲಿಪ್ ಬೋರ್ಡಿಂದ ಪೇಸ್ಟ್ ಆಗುತ್ತೆ. ಸರಿ. ನೆಕ್ಸ್ಟು ಟೈಟಲ್ ಬಾರ್, ರಿಬ್ಬನ್, ಸ್ಟೇಟಸ್ ಬಾರ್, ವ್ಯೂಸ್ ಅಂಡ್ ಡಾಕ್ಯುಮೆಂಟ್ ವರ್ಕ್ ಸ್ಪೇಸ್ ಆರ್ ದ ಫ್ಯಾಕ್ಟರ್ ಆಫ್ ಡ್ಯಾಶ್ ಪ್ರೋಗ್ರಾಮ್ಸ್ ಆಫ್ ವರ್ಡ್. ಯಾವ ಪ್ರೋಗ್ರಾಮ್ ಅಪ್ಪ ಅದು? 23ನೇದು ಆಪ್ಷನ್ ಎ, ಇಟ್ ಇಸ್ ಅ ವಿಂಡೋಸ್. ಸೊ ಟೈಟಲ್ ಬಾರು ನಿಮಗೆ, ರಿಬ್ಬನು, ಸ್ಟೇಟಸ್ ಬಾರು, ವ್ಯೂಸು, ಡಾಕ್ಯುಮೆಂಟ್ ವರ್ಕ್ ಸ್ಪೇಸು ಇದೆಲ್ಲ ನಿಮಗೆ ವಿಂಡೋಸಲ್ಲಿ ಸಿಗುತ್ತೆ, ಸರಿನಾ. ಬ್ರೌಸರ್ಲಿ ಟ್ಯಾಬ್ ಇರುತ್ತೆ, ಅಲ್ಲೂ ಕೂಡ ಟೈಟಲ್ ಬಾರ್ ಅಂದರೆ ಟ್ಯಾಬ್ ಇರ್ತದೆ. ವೆಬ್ಸೈಟಲ್ಲಿ ಬರಲ್ಲ, ಅದು ವೆಬ್ಸೈಟಲ್ಲಿ ಮೆನು ಬರುತ್ತೆ. ಸೊ ಅದೇ ರೀತಿ ಡಿಸೈನ್ ಮಾಡ್ಬೋದು ವೆಬ್ಸೈಟಲ್ಲಿ, ಬಟ್ ಇಟ್ ಈಸ್ ವಿಂಡೋಸ್. ನೆಕ್ಸ್ಟು ಟು ಡ್ಯಾಶ್ ಎ ಡಾಕ್ಯುಮೆಂಟ್ ಮೀನ್ಸ್ ಟು ಮೇಕ್ ಚೇಂಜಸ್ ಟು ಇಟ್ಸ್ ಎಕ್ಸಿಸ್ಟಿಂಗ್ ಕಂಟೆಂಟ್. ಎಡಿಟ್ ಅಲ್ವಾ. ಸೊ ಚೇಂಜಸ್ ಟು ಇಟ್ಸ್ ಎಕ್ಸಿಸ್ಟಿಂಗ್ ಕಂಟೆಂಟ್ ಅಂದರೆ ದಟ್ ಈಸ್ ಎಡಿಟಿಂಗ್, ಸರಿನಾ. ನೆಕ್ಸ್ಟು ದ ನೇಮ್ ಗಿವನ್ ಟು ಅ ಡಾಕ್ಯುಮೆಂಟ್ ಬೈ ಅ ಯೂಸರ್ ಈಸ್ ಕಾಲ್ಡ್ ಆಸ್ ಫೈಲ್ ನೇಮ್. 20ನೇದು ಒಂದು ನೇಮ್ ಈಸ್ ಗಿವನ್ ಟು ದ ಡಾಕ್ಯುಮೆಂಟ್ ಬೈ ಅ ಯೂಸರ್ ಕೊಡುವಂಥದ್ದು ಫೈಲ್ ನೇಮು. ಸೊ ಇಷ್ಟು ಬಂದು ನಿಮ್ಮ ಒಂದು ಫಸ್ಟು 25 ಕ್ವಶನ್ ಆಗಿತ್ತು. ಸೊ ನೋಟ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಓದ್ಕೊಳ್ಳಿ, ಟೈಮ್ ಕಮ್ಮಿ ಇದೆ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸೀರೀಸಲ್ಲಿ ಇನ್ನೊಂದು 25 ಕ್ವಶನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.